ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಲಿನ ಪೌಡರಿಂದ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ಬಿಸಿ ನೀರು, ಹಾಲಿನ ಪೌಡರ್, ಕೊಬ್ಬರಿ ತುರಿ, ಶಾವಿಗೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ಬಾದಾಮಿ, MTR ಬಾದಾಮ್ ಪುಡಿ. ಫಸ್ಟು ಬಾಂಡಿನ ಒಲೆ ಮೇಲೆ ಇಟ್ಬಿಟ್ಟು ತುಪ್ಪ ಹಾಕೋಣ. ತುಪ್ಪ ಚೆನ್ನಾಗಿ ಕಾಯಲಿ. ಕಾದಿದಾದಮೇಲೆ ಗೋಡಂಬಿ ಹಾಕಿ ಕಂದು ಬಣ್ಣಕ್ಕೆ ಬರೋ ತನಕ, ಅಂದರೆ ಸ್ವಲ್ಪ ಗೋಲ್ಡಿಶ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ದ್ರಾಕ್ಷಿ ಹಾಕೋಣ. ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡಿ. ಇದು ಸ್ವಲ್ಪ ದಪ್ಪ ಆಗುತ್ತೆ, ಬಲೂನ್ ಥರ ಊದ್ಕೊಳ್ಳುತ್ತೆ. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರ ಬಲೂನ್ಸ್ ಥರ ಊದ್ಕೊಳ್ತಾ ಇದೆ. ಈ ಥರ ಕಂಪ್ಲೀಟ್ ಆದಮೇಲೆ ನಾವು ಶಾವಿಗೆ ಹಾಕ್ಕೊಳ್ಳೋಣ. ಶಾವಿಗೆನ ಚೆನ್ನಾಗಿ ಫ್ರೈ ಮಾಡೋಣ. ಶಾವಿಗೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ತುಪ್ಪದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಆಗ ಪಾಯಸದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಕಾಯಿಸಿರೋ ಬಿಸಿ ನೀರನ್ನ 1/4 ಲೀಟರ್ನಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡೋಣ, ಇಲ್ಲಾಂದರೆ ಗಂಟು ಕಟ್ಟುತ್ತೆ. ತಟ್ಟೆ ಮುಚ್ಚೋಣ ಶಾವಿಗೆ ಬೇಯೋ ತನಕ. 1 ಗ್ಲಾಸ್ಗೆ 1 ಸ್ಪೂನ್, 2 ಸ್ಪೂನ್, 3 ಸ್ಪೂನ್, 4 ಸ್ಪೂನ್ ಮಿಲ್ಕ್ ಪೌಡರ್ನ ಹಾಕೋಣ. ಆದರೆ ಇದು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ನಾನೀಗ ಇದನ್ನು ಬೌಲ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಬಾದಾಮ್ ಪೌಡರ್ನ ಇದೇ ಟೈಮಲ್ಲಿ ಹಾಕ್ಕೊಳ್ಳೋಣ. 2 ಪ್ಯಾಕೆಟ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ಕಳಿಸ್ಬಾರ್ದು. ಕಲಿಸಿದ್ರೆ ತುಂಬ ಗಂಟಾಗತ್ತೆ. ಅದಕ್ಕೆ ಈಗ ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿದನ್ನು ಚೆನ್ನಾಗಿ ಬೆಂದಿರೋ ಶಾವಿಗೆಗೆ ಹಾಕ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪಾಯಸ ಕೊಬ್ಬರಿ ತುರಿ ಸ್ವಲ್ಪ ಹಾಕೋಣ. ಬೆಲ್ಲ 1 ಕಪ್ ಅಷ್ಟು ಹಾಕ್ತಾಯಿದ್ದೀನಿ. ಯಾರಿಗೆ ಎಷ್ಟು ಸ್ವೀಟ್ ಬೇಕು ಅನಿಸುತ್ತೆ ಅಷ್ಟು ಹಾಕಿ. ಮಿನಿಮಮ್ 1 ಕಪ್ ಹಾಕಿದ್ರೆ ಚೆನ್ನಾಗಿರುತ್ತೆ. 1:1 ಶಾವಿಗೆ 1 ಕಪ್ ತಗೊಂಡ್ರೆ ಬೆಲ್ಲ 1 ಕಪ್ ತಗೊಳ್ಳಿ. ತಟ್ಟೆ ಮುಚ್ಚೋಣ. ಸ್ವಲ್ಪ ತಿಕ್ಕಾಗಲಿ ಹಾಕಿರೋ ಮಿಕ್ಸ್ಚರ್ಸ್ ಎಲ್ಲ. ಚೆಕ್ ಮಾಡೋಣ ತಿಕ್ನೆಸ್ ಹೇಗಿದೆ ಅಂತ. ನಾನು ಮಿಕ್ಸ್ ಮಾಡಿರೋದು ಸ್ವಲ್ಪ ತೆಳು ಹಾಕ್ತಿದೆ ಹಾಲಿನ ಪೌಡರ್ ಮಿಕ್ಸ್ಚರು. ಅದಕ್ಕೆ ಈಗ ಹಾಲಿನ ಪೌಡರ್ನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನಾನು ಫಾಲ್ಟ್ ಮಾಡಿದ್ದಿಲ್ಲೇನೆ. ಡೈರೆಕ್ಟಾಗಿ ಹಾಲಿನ ಪೌಡರ್ನ ಹಾಕಿದ್ರೆ ಅದು ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲನೂ ಅದನ್ನೆಲ್ಲ ಚೆನ್ನಾಗಿ ಹೊಡ್ಕೊಳ್ತಾ ಇದ್ದೀನಿ. ಹಾಲಿನ ಪೌಡರ್ ಗಂಟಾಗಿರೋದನ್ನೆಲ್ಲ ಅದರಲ್ಲಿರೋ ನೀರನ್ನ ತಗೊಂಡು ಅದಕ್ಕೆ ಹಾಲಿನ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ಬೆಟರ್. ಇಲ್ಲಾಂದರೆ ಈ ರೀತಿ ಗಂಟಾಗುತ್ತೆ, ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಗಂಟನ್ನೆಲ್ಲ ಹೊಡೆದು ಕ್ಲಿಯರ್ ಮಾಡಿದ್ದೀನಿ. ಈಗ ಓಕೆ,
ಸರಿ ಇದೆ. ಪಾಯಸ ಕೂಡ ರೆಡಿ ಆಗಿದೆ. ಹಾಲಿನ ಪೌಡರಿಂದ ಮಾಡಿರೋ ಶಾವಿಗೆ ಪಾಯಸ ರೆಡಿ ಟು ಈಟ್. ಈ ಡಿಶ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.